ನೋಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕೋಲಾರ ನಗರಸಭೆ ದಯವಿಟ್ಟು ಈ ರೀತಿ ಏನೊಂದು ಅವೈಜ್ಞಾನಿಕವಾಗಿ ಹಂಸ ಹಾಕಿದ್ದೀರಾ ನೋಡಿ. ಇಲ್ಲಿ ಸ್ಥಳೀಯರೇ ಬಂದುಬಿಟ್ಟು ಪೇಂಟ್ ಮಾಡ್ತಾಯಿದ್ದಾರೆ ಮತ್ತು ರೇಡಿಯಂ ಸ್ಟಿಕ್ಕರ್ ಹಾಕ್ತಾಯಿದ್ದಾರೆ, ರಿಫ್ಲೆಕ್ಸ್ ಸ್ಟಿಕ್ಕರು. ಸೊ ನಮ್ಮ ಸಾರಿಗೆ ಅಂದರೆ ರಸ್ತೆ ಇಲಾಖೆ ಏನು ಬರುತ್ತೆ, ನಗರಸಭೆ ಆಗಿರ್ಬೋದು, ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ಈ ಒಂದು ಅವೈಜ್ಞಾನಿಕವಾಗಿ ಹಂಸ ಹಾಕಿದ್ದಾರೆ. ಯಾರು ಟೆಂಡರ್ ತೊಗೊಂಡ್ರು ಏನು ಗೊತ್ತಿಲ್ಲ. ಸೊ ಇದೊಂದು ಅವೈಜ್ಞಾನಿಕ ಹಂಸ, ಯಾಕೆಂದರೆ ನಾವು ರಾತ್ರಿ ಗಮನಿಸಿದ್ದೀವಿ. ಸೊ ಇಲ್ಲೊಂದು ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳಿರಲಿಲ್ಲ. ಇಲ್ಲೊಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ, ಬಟ್ ಆ ಬ್ಯಾರಿಕೇಡಲ್ಲೂ ರಿಫ್ಲೆಕ್ಸ್ ಅಂದರೆ ರೇಡಿಯಂ ಸ್ಟಿಕ್ಕರ್ ಯಾವುದೂ ಇಲ್ಲ ಅಲ್ವಾ. ಮತ್ತು ಈ ಹಂಸ ಕೂಡ ಅವೈಜ್ಞಾನಿಕವಾಗಿದೆ. ಸೊ ಅದರಿಂದ ಈ ಸ್ಥಳೀಯ ಯುವಕರು ಸ್ವಲ್ಪ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆಯಿಂದ ಇಲ್ಲೊಂದು ಇದು ಮಾಡ್ತಾಯಿದ್ದಾರೆ, ರೇಡಿಯಂ ಸ್ಟಿಕ್ಕರ್ಸು ಮತ್ತು ಪೇಂಟ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ಇಲಾಖೆ ಕಡೆಯಿಂದ ನಮ್ಮ ಸರ್ಕಾರ ಅಂದರೆ ನಮ್ಮ ನಗರಸಭೆ ಅಥವಾ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಆ ಕೆಲಸನ ನಮ್ಮ ಯುವಕರು ಮಾಡ್ತಾಯಿದ್ದಾರೆ. ಸೊ ಇದೊಂದು ಪ್ರಶಂಸನೀಯ. ರಾತ್ರಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಯುವಕರು. ನೋಡಿ, ತುಂಬ ವೆಹಿಕಲ್ಸ್ ಬರ್ತಾಯಿರ್ತದೆ. ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರಸ್ತೆ ಇದು, ಯಥೇಚ್ಛವಾಗಿ ವೆಹಿಕಲ್ಸ್ ಓಡಾಡ್ತವೆ. ಸೊ ಈ ಹಂಸ ಹಾಕಿರೋದ್ರಿಂದ, ಹಂಸ ಹಾಕಿದ್ದು ಒಳ್ಳೆಯದೇ. ಸೊ ಅದ್ರ ಬಗ್ಗೆ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಅವೈಜ್ಞಾನಿಕ ಹಂಸ, ಅಲ್ಲಿ ಮೂಲ ಸೌಕರ್ಯಗಳನ್ನು ನಾವೇನು ಕರಿತೀವಿ, ಸೊ ಅದನ್ನು ಒದಗಿಸಿಲ್ಲ. ರೇಡಿಯಂ ಸ್ಟಿಕ್ಕರ್ ಆಗಿರ್ಬೋದು, ಒಂದು ಹಂಸಲ್ಲಿ ಬರುತ್ತೆ. ಆ ಥರ ಯಾವುದೇ ಬಳಸದೆ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ನೋಡಿ. ಇದು ಹಂಸ ಹಾಕಿದ್ರು ಕೂಡ ಸ್ಪೀಡಲ್ಲಿ ಹೋಗ್ತವೆ ಗಾಡಿಗಳು. ನೈಟ್ ಟೈಮ್ ಅಂತೂ ಹಂಸ ಕಾಣಿಸೋದೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಯುವಕರ ಒಂದು ಕಾರ್ಯ ಒಂದು ಪ್ರಶಂಸನೀಯ. ಸರ್, ರಾತ್ರಿ ಏನು ಆಕ್ಸಿಡೆಂಟ್ ಆಯಿತಾ ಇಲ್ಲಿ? ರಾತ್ರಿ ಆಕ್ಸಿಡೆಂಟ್ ಆಯಿತಾ? ಮಾತಾಡಿ. ಏಕೆ, ಏನು ಟೂ ವೀಲರಾ ಏನು ಆಟೋನಾ? ಆಟೋ, ಟೂ ವೀಲರ್, ಕಾರು ಎಲ್ಲನೂ? ಹಾಂ. ಓಕೆ. ನೋಡಿ, ರಾತ್ರಿ ಒಂದು ಟೂ ವೀಲರು ಮತ್ತು ಆಟೋ ಏನು ಆಕ್ಸಿಡೆಂಟ್ ಆಗಿದೆ ಸ್ಥಳೀಯ ಯುವಕರು ಹೇಳ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಹಂಸ ಹಾಕಿದ್ದೀರಾ ದಯವಿಟ್ಟು ನಮ್ಮ ನಗರಸಭೆ ಆಗಿರ್ಬೋದು, ಕೋಲಾರ ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ತಾವು ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾಗಬೇಕು. ಇಲ್ಲಿ ಸ್ಥಳೀಯ ಯುವಕರು ಈ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದೊಂದು ಮೆಚ್ಚುಗೆ ವ್ಯಕ್ತಪಡಿಸೋದ ಒಂದು ಸಂಗತಿ. ಸೊ ಇನ್ನುಳಿದ ಭಾಗಗಳಲ್ಲೂ ಈ ರೀತಿ ಸಾರ್ವಜನಿಕರನ್ನಕ್ಕಿಂತ ಹೆಚ್ಚಾಗಿ ಆಯಾ ಒಂದು ಇಲಾಖೆ ಇರುತ್ತಲ್ವ, ತಮ್ಮ ಕಾರ್ಯ ಕೈಗೊಳ್ಳಬೇಕು. ಸೊ ಮುಂದಿನ ಒಂದು ಅಪಘಾತಗಳಿಗೆ, ಒಂದು ಅನಾಚಾರದ ಇದಕ್ಕೆ ಸೊ ಹೊಣೆ ಆಗಬಾರ್ದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿ ಈ ರೀತಿ ಮಾಡಬೇಕಾಗುತ್ತೆ ಎಲ್ಲ ಅಂಶಗಳ ಪ್ರದೇಶದಲ್ಲಿ. ಸೊ ಈ ಪ್ರದೇಶದಲ್ಲಿ ಯುವಕರು ಮಾಡ್ತಾ ಇರೋದು ತುಂಬ ಪ್ರಶಂಸನೀಯ. ಸೊ ಐ ಪ್ರೌಡ್ ಟು ಫೀಲ್. ಸೊ ಆಲ್ ದಿ ಬೆಸ್ಟ್ ಟು ಆಲ್. ಓಕೆ ಇವರೇ, ಥ್ಯಾಂಕ್ ಯು.